ಸಾವಿಗೆ ಹೆದರಬೇಡಿ, ಬದುಕನ್ನು ಪ್ರೀತಿಸಿ, ಸಾವನ್ನು ಸ್ವಾಗತಿಸಿ, ಸಾವೊಂದು ಭಾಗ್ಯ ಅಂತನ್ಬಿಟ್ಟು ಅಂತ ಡಿ ವಿ ಜಿ ಹೇಳ್ತಾರೆ. ಇದ್ರ ಬಗ್ಗೆ ಡಿ ವಿ ಜಿ ಏನು ಹೇಳ್ತಾರೆ ಅಂದರೆ, ಮೃತ್ಯುವಿಂ ಭಯವೇಕೆ ದೇಶಾಂತರಕ್ಕೊಯ್ವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂಗೆತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ ಅಂತ ಹೇಳಿ ಅಂತ. ಅಂದರೆ ಮೃತ್ಯುವಿಂ ಭಯವೇಕೆ ದೇಶಾಂತರಕ್ಕೊಯ್ವ ಮಿತ್ರನಾಥಂ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮೃತ್ಯುವಿಗೆ ಏಕೆ ಭಯ ಪಡಬೇಕು, ಅವನು ನಮ್ಮನ್ನು ಬೇರೆ ದೇಶಕ್ಕೆ ಕರೆದುಕೊಂಡು ಹೋಗುವ ಸ್ನೇಹಿತ ಅಂತ ಹೇಳ್ತಾರೆ. ಚಿತ್ರ ಹೊಸದಿರ್ಪುದಲ್ಲಿ ಹೊಸದಾದಂಥ ಚಿತ್ರ ಇರುತ್ತೆ, ಪರಿಸರ ಇರುತ್ತೆ. ಸಾತ್ವಿಕದಿ ಬಾಳ್ದವಂಗೆ ಎತ್ತಲೇಂ ಭಯವಿಹುದು, ಸಾತ್ವಿಕನಾಗಿ ಜೀವನವನ್ನು ನಡೆಸಿದವನಿಗೆ ಎಲ್ಲಿಗೆ ಹೋದರೂ ಭಯ ಇರೋದಿಲ್ಲ. ಅಲ್ಲಿ ಒಂದು ಹೊಸ ಚಿತ್ರ ನಿನಗಾಗಿ ಕಾದಿರುತ್ತೆ, ಅದಕ್ಕೆ ಭಯ ಪಡಬೇಕಾದ್ದಿಲ್ಲ, ಹೊರಡು ಅಂತ ಹೇಳಿ ಅಂತ ಡಿ ವಿ ಜಿ ಅವರು ಈ ಪದ್ಯದ ಮೂಲಕ ಹೇಳ್ತಾರೆ. ಮನುಷ್ಯ ಸಾವಿಗೆ ಅಂಜುವಷ್ಟು ಬೇರಾವುದಕ್ಕೂ ಹೆದರೋದಿಲ್ಲ ರೀ. ಸಾವು ಎಂಬುದು ಒಂಥರ ಬೆಂಬಿಡದ ಬೇತಾಳದಂತೆ. ಉನ್ನತ ಗಿರಿ ಶಿಖರ ಏರಿದರೂ ಕೂಡ, ಎಂತೆಂತಹ ಪಾತಾಳ ಪ್ರಪಾತದಲ್ಲಿ ಸೇರಿದ್ರೂ ಕೂಡ ಅದು ಬೆನ್ನಟ್ಟಿಕೊಂಡು ಬಂದೇ ಬರುತ್ತೆ. ಸಾವಿಗೆ ಯಾವ ಸ್ಥಳವೂ ಯಾವ ಜೀವಿಯೋ ಅಪರಿಚಿತವಲ್ಲ, ಅಸ್ಪೃಶ್ಯವಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಜೀವಿಯ ಮೇಲೆ ಬೀಳುವುದೇ ಸಾವಿನ ಗುಣ. ವಿಳಂಬ ಎಂಬ ಶಬ್ದ ಸಾವಿಗೆ ಅಪರಿಚಿತವಾದದ್ದು, ತಾರತಮ್ಯವೂ ಅದಕ್ಕೆ ಗೊತ್ತಿಲ್ಲದ ಸಂಗತಿ. ಜಮರಾಯ ಸಮವರ್ತಿ ಮಂಕುತಿಮ್ಮ, ಜವರಾಯ ಸಮವರ್ತಿ ಮಂಕುತಿಮ್ಮ ಅಂತನ್ಬಿಟ್ಟು ಅಂತ ಯಮರಾಯನ ಬಗ್ಗೆ ಎಲ್ಲರ ಜೊತೆನೂ ಸರಿಯಾಗಿ ಸಮಭಾವದಿಂದ ನೋಡ್ತಾನೆ ಅಂತನ್ಬಿಟ್ಟು ಅಂತ ಇನ್ನೊಂದು ಪದ್ಯದಲ್ಲಿ ಹೇಳಿದ್ದಾರೆ. ಜೀವನ ಹೇಗೆ ಸತ್ಯವೋ ಹಾಗೆಯೇ ಸಾವು ಅಷ್ಟೇ ಸತ್ಯ ಎಂಬುದನ್ನು ನಾವು ಮನಗಾಣಬೇಕು ಅಂತ ಹೇಳಿ ಅಂತ. ಇದಕ್ಕೆ ಪೂರಕವಾಗಿ ಒಂದು ಕತೆ ಹೇಳಬೇಕು ಅಂತ ಅನಿಸುತ್ತೆ. ಒಮ್ಮೆ ಶಿವನನ್ನು ಭೇಟಿಯಾಗಬೇಕು ಅಂತ ವಿಷ್ಣು ಕೈಲಾಸಕ್ಕೆ ಬಂದಿರ್ತಾನೆ. ತನ್ನ ವಾಹನವಾದ ಗರುಡನನ್ನು ಅಲ್ಲೇ ಹೊರಗಡೆ ನಿಲ್ಲಿಸ್ಬಿಟ್ಟು ತಾನು ಒಳಗೆ ಹೋಗ್ತಾನೆ. ಗರುಡ ವಿಷ್ಣುವನ್ನು ಕೈಲಾಸದ ಬಾಗಿಲಲ್ಲಿ ಇಳಿಸಿ ಅಲ್ಲೇ ನಿಂತಿರ್ತಾನೆ. ಆಗ ಆತನ ದೃಷ್ಟಿ ಈ ತೋರಣದ ಮೇಲೆ ನಡುಗ್ತಾ ಕೂತಿದ್ದಂಥ ಒಂದು ಗುಬ್ಬಿ ಮೇಲೆ ಬೀಳುತ್ತೆ. ಇದಕ್ಕೇನೋ ಭಯ ಅಂತನ್ಬಿಟ್ಟು ಅಂತ ಗರುಡ ಅನ್ಕೋತಾನೆ. ಅವಾಗ ಏನಾಗುತ್ತೆ ಅಂತಂದರೆ, ಅದೇ ಸಮಯಕ್ಕೆ ಯಮರಾಜನು ಬರ್ತಾನೆ. ಏನೋ ಒಂಥರ ಕ್ಯಾಬಿನೆಟ್ ಮೀಟಿಂಗ್ ಇದ್ದಂಗೆ ಯಮರಾಜನು ಬಂದಾಗ ಒಳಗೆ ಹೋಗುವಾಗ ಒಂದು ಸಲ ಆ ಗುಬ್ಬಿ ಕಡೆ ನೆಟ್ಟ ದೃಷ್ಟಿಯಿಂದ ನೋಡ್ಬಿಟ್ಟು ಏನೋ ತಲೆ ಅಳ್ಳಾಡಿಸ್ಬಿಟ್ಟು ಹುಸಿ ನಗುವಿನಿಂದ ಮುಂದೆ ಹೋಗ್ತಾನೆ. ಅವಾಗ ಇಷ್ಟೊತ್ತಿಗಾಗಲೇ ಗರುಡ ನೋಡ್ತಿರ್ತಾನೆ ಆ ಗುಬ್ಬಚ್ಚಿ ಒಂಥರ ಹೆದರ್ಕೋತಾ ಇರೋವಂಥದ್ದನ್ನು. ಅವಾಗ ಇನ್ನೂ ಅದು ಹೆದರಕ್ಕೆ ಶುರು ಆಗ್ಬಿಡುತ್ತೆ. ಅವಾಗ ಕೇಳ್ತಾನೆ ಗರುಡ, ಯಾಕಪ್ಪ ಗುಬ್ಬಿ ಇಷ್ಟೊಂದು ಹೆದರ್ಕೋತಾ ಇದೆಯಾ, ಏನಾಗಿದೆ ಅಂತ ಹೇಳಿ ಅಂತ. ನೋಡಿದ್ಯಾ ಗರುಡ, ನೀನು ಯಮರಾಜ ಒಳಗೆ ಹೋಗ್ಬೇಕಾದ್ರೆ ನನ್ನನ್ನೇ ನೋಡಿಕೊಂಡು ಹುಸಿನಗೆ ಬೀರ್ಬಿಟ್ಟು ಹೋಗ್ತಾ ಇದ್ದಾನೆ. ಇದರ ಸೂಚನೆ ಏನು ಗೊತ್ತಾ, ನನ್ನ ಅಂತ್ಯ ಸಮೀಪಿಸ್ತಾ ಇದೆ ಅಂತನ್ಬಿಟ್ಟು ಇನ್ನೂ ಜೋರಾಗಿ ಅಳೋಕ್ಕೆ ಶುರು ಮಾಡುತ್ತೆ. ಅವಾಗ ಗರುಡ, ಛೇ ಯಾಕಪ್ಪ ನೀನು ಇಷ್ಟೊಂದು ವ್ಯರ್ಥವಾಗಿ ಇಷ್ಟೊಂದು ಭಯ ಪಡ್ತಾ ಇದೆಯಾ, ನೀನಿನ್ನೂ ಯುವಕ, ಅದರಿಂದ ನಿನಗೆ ಯಾವುದೇ ರೋಗ ಇಲ್ಲ, ಸಾಯುವಂಥ ಸಾಧ್ಯತೆಯೂ ಇಲ್ಲ, ಶತ್ರುವಿನ ಭಯವಿರಬೇಕು ನಿನಗೆ. ಆದ ಕಾರಣ ಬಾಯಲ್ಲಿ ನಾನೊಂದು ಉಪಾಯ ಮಾಡಿದ್ದೀನಿ, ನನ್ನ ಬೆನ್ನ ಮೇಲೆ ನೀನು ಕೂತ್ಕೋ, ನಿಮಿಷ ಮಾತ್ರದಲ್ಲಿ ನಿನ್ನನ್ನು ಕೋಟಿ ಮೈಲಿ ದೂರ ಇರುವಂತಹ ಗಂಧಮಾದನ ಪರ್ವತದ ಮೇಲೆ ತಲುಪಿಸ್ಬಿಟ್ಟು ಬಂದ್ಬಿಡ್ತೀನಿ. ಅಲ್ಲಿ ನಿಂಗೆ ಯಾವುದೇ ಭಯ ಇರೋಲ್ಲ, ಸಾವಿನ ಸಾಧ್ಯತೆಯೂ ಇಲ್ಲ, ಶತ್ರು ಬರುವಂಥ ಸಾಧ್ಯತೆಯೂ ಇಲ್ಲ ಅಂತ ಹೇಳಿ ಅಂತ. ಯಾಕೆಂದರೆ ಮನೋವೇಗದಲ್ಲಿ ಹೋಗುವಂಥ ಶಕ್ತಿ ಇತ್ತು ಗರುಡಂಗೆ. ಆ ಥರ ಆ ಗುಬ್ಬಿನ ಹೊತ್ಕೊಂಡು ಹೋಗಿದ್ದ. ಈ ಆಶ್ವಾಸನೆಯಿಂದ ಗುಬ್ಬಿಗೆ ಹೋದ ಜೀವ ಬಂದಂತಾಯಿತು. ನಂತರ ನಿಮಿಷ ಮಾತ್ರದಲ್ಲಿ ಗರುಡ ಗುಬ್ಬಿಯನ್ನು ಅಲ್ಲಿಗೆ ತಲುಪಿಸಿಯೇ ಬಿಟ್ಟ. ಆದರೆ ಗರುಡನು ಬರುತ್ತಲೇ ಆತನ ಭೇಟಿಯು ಕೈಲಾಸದಿಂದ ಹೊರಬರ್ತಿದ್ದ ಯಮರಾಜನ ಜೊತೆ ಆಯಿತು. ಸ್ವಲ್ಪ ಸಮಯದ ಹಿಂದೆ ಅಲ್ಲೇ ಕುಳಿತಿದ್ದ ಗುಬ್ಬಿಯನ್ನು ಯಮರಾಜನ ಕಣ್ಣುಗಳು ಹುಡುಕ್ತಾ ಇದ್ವು. ಆವಾಗ ಗರುಡನಕ್ಕೆ ಹೇಳ್ದ, ಯಮರಾಜ, ಆ ಗುಬ್ಬಿ ಇಲ್ಲಿಲ್ಲಪ್ಪ, ಅದೋ ಕೋಟಿ ಮೈಲು ದೂರದಲ್ಲಿರುವ ಗಂಧಮಾದನ ಪರ್ವತದ ಮೇಲೆ ನಿರ್ಭಯವಾಗಿದೆ, ಈಗ ತಾನೇ ಗುಬ್ಬಚ್ಚಿನಲ್ಲಿ ಬಿಟ್ಟು ಬಂದೆ ಅಂತ ಜಂಬ ಕೊಚ್ಕೊಂಡ. ಆವಾಗ ಯಮರಾಜ ನಗಕ್ಕೆ ಶುರು ಹೇಳ್ದ, ಕೊನೆಗೂ ಅಲ್ಲಿಗೆ ಬಿಟ್ಟು ಬಂದ್ಬಿಟ್ಟಿಯ ಅದನ್ನ? ಅಯ್ಯೋ, ನನಗೆ ಆಶ್ಚರ್ಯವಾಗಿತ್ತು ಹೋಗುವಾಗ, ಇನ್ನೊಂದು ಸ್ವಲ್ಪ ಕ್ಷಣದಲ್ಲಿ ಈ ಗುಬ್ಬಿ ಪ್ರಾಣ ಹೋಗುತ್ತೆ ಅಂತನ್ಬಿಟ್ಟು ಅಂತ. ಅಷ್ಟರೊಳಗೆ ಅದು ಗಂಧಮಾದನ ಪರ್ವತಕ್ಕೆ ಹೇಗಪ್ಪ ಹೋಗುತ್ತೆ ಅಂತ ಯೋಚನಾ ಭರಿತವಾಗಿದ್ದೆ ನಾನು. ಅಂತೂ ನೀನು ಅಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಟ್ಟಿಯಲ್ಲ, ಅಂತೂ ನೀನು ಮಾಡಿದ ಸಹಾಯದಿಂದ ಅದರ ಪ್ರಾಣ ಹೋಯಿತು ಅಂತ. ನೋಡಿ ಹೇಗಾಗತ್ತೆ ಅಂತ ಹೇಳಿ ಅಂತ. ಸಾವು ಕಟ್ಟಿಟ್ಟು ಬುತ್ತಿ. ಸಾವಿನ ನಿಜವಾದ ಪರಿಚಯ ಆದಾಗ ಅದರ ಬಗ್ಗೆ ಹೆದರಿಕೆ ಹೊರಟು ಹೋಗುತ್ತೆ. ಸಾವಿನ ಬಗ್ಗೆಯ ಅಜ್ಞಾನವೇ ಭಯ, ಜ್ಞಾನವೇ ಅಭಯ. ಜಗತ್ತಿನಲ್ಲಿ ಯಾವುದು ಅನಿವಾರ್ಯವೋ ಅಪರಿಹಾರ್ಯವೋ ಅದನ್ನು ಒಪ್ಕೊಂಡ್ಬಿಡ್ಬೇಕಂತೆ, ಅದನ್ನು ಸ್ವೀಕರಿಸಿಬಿಡಬೇಕು. ಸತ್ಯವನ್ನು ಸಹಜವಾಗಿ ಸ್ವೀಕರಿಸಿದಾಗ ಭಯ ಇರೋದಿಲ್ಲ. ಸಾವು ಎಂಬುದು ಒಂಥರ ಸನಾತನವಾದದ್ದು. ಸನಾತನ ಅಂದರೆ ಏನು? ಯಾವುದು ಹಿಂದೆ ಇತ್ತೋ, ಯಾವುದು ಈಗಲೇ ಇದೆಯೋ, ಯಾವುದು ಇನ್ನು ಮುಂದೆಯೂ ಇರುತ್ತೋ ಅದನ್ನು ಸನಾತನ ಅಂತಂತೀವಿ. ಹೀಗೆ ಸಾವು ಎಂಬುದು ತ್ರಿಕಾಲ ಸತ್ಯ. ಬದುಕು ಆಕಸ್ಮಿಕವಾದರೆ ಸಾವು ಅನಿವಾರ್ಯ. ಮೃತ್ಯುವಿನಿಂದ ಯಾರಿಗೂ ಬಿಡುಗಡೆ ಇಲ್ಲ ರೀ, ರಿಯಾಯಿತಿ ಕೂಡ ಇಲ್ಲ.
ಸಾವಿನ ಜೊತೆ ಹೇಗೆ ಇರಬೇಕು ಅಂತಂದಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಮೃತ್ಯುವಿನ ನೆನಪನ್ನು ನಿತ್ಯ ಸಂಗಾತಿಗಳನ್ನಾಗಿ ಮಾಡ್ಕೋಬೇಕಂತೆ. ಮೃತ್ಯುವನ್ನು ಕ್ಷಣಕಾಲವೂ ಮರೆಯದೆ ಬದುಕಿರುವುದೇ ಸನ್ಯಾಸ. ಮೃತ್ಯುವನ್ನು ನಮ್ಮ ಶತ್ರುವೆಂದು ಪರಿಗಣಿಸದೆ ಬದಲಿಗೆ ಮೃತ್ಯುವಿನೊಂದಿಗೆ ಗೆಳೆತನವನ್ನು ಬೆಳೆಸಿ ಅದಕ್ಕೆ ತಯಾರಿ ಕೂಡ ಮಾಡ್ಕೋಬೇಕಾಗಿದೆ. ಹೇಗೆ ಅಂತಂದರೆ, ನಮ್ಮ ಹಿಂದಿನ ಕುಲಪತಿಗಳಾದ ನರಸಿಂಹಯ್ಯನವರು ಯಾವ ಥರ ಇದ್ದರು ಅಂತ ಅನ್ನೋದಕ್ಕೆ ಅದೊಂದು ಸ್ವಲ್ಪ ಉದಾಹರಣೆಯಾಗಿ ಇಲ್ಲಿ ತಗೋಬೋದು. ನರಸಿಂಹಯ್ಯನವರು ತಾವು ಸಾಯುವ ಸಾಕಷ್ಟು ಮುಂಚೆಯೇ ತಮ್ಮ ಮರಣ ಶಾಸನವನ್ನು ಬರೆದಿಟ್ಟಿದ್ರಂತೆ. ತಮ್ಮ ದೇಹದ ಶವ ಸಂಸ್ಕಾರ ಹೇಗೆ ಮಾಡಬೇಕು ಅಂತ ಕೂಡ ಬರೆದಿದ್ರು. ಆ ಮರಣ ಪತ್ರದಲ್ಲಿರುವಂತೆ ಚಾಚೂ ತಪ್ಪದೆ ತಮ್ಮ ಶವದ ಸಂಸ್ಕಾರವನ್ನು ನೆರವೇರಿಸಲು ಸಾಧ್ಯವಾಗುವಂತೆ ಒಂದು ಸಮಿತಿ ಕೂಡ ನೇಮಿಸಿಟ್ಟಿದ್ರು. ಆ ಸಮಿತಿನಲ್ಲಿ 15 ಜನ ಸದಸ್ಯರಿದ್ದರು. ಇವರ ಪೈಕಿ 10ಕ್ಕೂ ಹೆಚ್ಚು ಮಂದಿ ಅವರ ಶಿಷ್ಯರೇ. ಆಶ್ಚರ್ಯ ಎಂದರೆ, ಶವ ಸಂಸ್ಕಾರ ಸಮಿತಿಯ ಸದಸ್ಯರ ಪೈಕಿ ಹಲವರು ನರಸಿಂಹಯ್ಯನವರಿಗೆ ಮೊದಲೇ ಇಹಲೋಕ ತ್ಯಜಿಸಿದ್ರು. ಈ ವಿಚಾರವಾಗಿ ನರಸಿಂಹಯ್ಯನವರು ಹಾಸ್ಯವಾಗಿ ಏನು ಹೇಳ್ತಾರೆ ಅಂದರೆ, ಶವ ಸಂಸ್ಕಾರ ಸಮಿತಿಯಲ್ಲಿ ಇರೀಪ ಅಂತ ನಾನು ಅವ್ರಿಗೆ ಹೇಳಿದರೆ ಆಗಲೇ ಕೆಲವರು ನನಗಿಂತ ಮೊದಲೇ ಮೇಲಕ್ಕೆ ಹೋಗಿ ಅಲ್ಲಿ ಸ್ವಾಗತ ಸಮಿತಿ ಮಾಡಿಕೊಂಡು ನನಗಾಗಿ ಕಾಯ್ತಿದ್ದಾರೆ. ನಮ್ಮ ಜನಕ್ಕೆ ಬಲು ಆತರ ಸ್ವಾಮಿ, ಬಲು ಆತರ ಅಂತ ಹೇಳಿ ನಗಿಸ್ತಾ ಇದ್ರು. ಈ ಪ್ರಪಂಚ ಒಂದು ಪ್ರವಾಸಿ ಮಂದಿರ. ನಾವೆಲ್ಲ ಅಲ್ಪಾವಧಿಯ ಪ್ರವಾಸಿಗರಾಗಿ ಯಾತ್ರಿಕರಾಗಿ ಇಲ್ಲಿಗೆ ಬಂದಿದ್ದೇವೆ. ಯಾರು ಸಾವಿಗೆ ಸದಾ ಹೆದರುತ್ತಾರೋ ಅವರು ದಿನ ಸಾಯ್ತಾರೆ. ಸಾವಿನ ಬಗ್ಗೆ ನಿಶ್ಚಿಂತನಾದವನು, ನಿರ್ಭೀತನಾದವನು ಒಮ್ಮೆ ಮಾತ್ರ ಸಾಯ್ತಾನಂತೆ. ಸಾವೇ ಇಲ್ಲದ ಜಗತ್ತನ್ನು ಕಲ್ಪಿಸ್ಕೊಳ್ಳಿ, ಆಗ ಇಡೀ ಭೂಲೋಕವೇ ನರಕವಾದೀತು ಅಲ್ವಾ. ಮೃತ್ಯು ಭೀತಿ ಹೇಗಿರುತ್ತೆ ಅಂತಂದರೆ, ಮರ ಅಂದರೆ ಏನೋ ಅಥವಾ ಮರ ಹತ್ತೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ದವನು ಕೂಡ ಹುಲಿ ಎದುರಿಗೆ ಬಂದಾಗ ಅದು ಹೇಗೋ ಮರ ಹತ್ತು ಕೂತ್ಕೊಂಡ್ಬಿಡ್ತಾನಂತೆ. ಆ ಥರ ಸಾವಿನ ಭಯ. ಇದಕ್ಕೆ DVG ಮುಂದುವರೆದು ಹೇಳ್ತಾರೆ, ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವ ಬಿಡಲು ಕಡೆಯ ದಿನವಾದರೂ ಅನುವಾದೀತೆ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ. ನಾವೆಲ್ಲ ಈ ಜಗತ್ತಿಗೆ ಬಂದಾಗ ಸದ್ದಿಲ್ಲದೆ ಬರಲಿಲ್ಲ, ಜೋರಾಗಿ ಹತ್ಕೊಂಡೇ ಬಂದಿದ್ದು. ಆದರೆ ನಮ್ಮ ಜೀವನ ಪೂರ್ತಿ ಒದ್ದಾಟ ಮತ್ತು ಗುದ್ದಾಟವೇ ಆಯ್ತಲ್ಲ. ಈ ಗಲಾಟೆಗಳನ್ನು ಬಿಡಲು ಕೊನೆಯ ದಿನವಾದರೂ ಸಾಧ್ಯ ಆಗುತ್ತಾ? ನಿದ್ದೆ ಮಾಡುತ್ತಿರುವ ತರಹ ಸಾವನ್ನು ಹೊಂದು ಅಂತ. ಈ ಹುಟ್ಟಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಮಗು ಹುಟ್ಟಿದಾಗ ನಾವು ಸಂತೋಷ ಪಡ್ತೀವಿ, ಆದರೆ ಮಗು ಹುಟ್ಟುವಾಗ ಅಳ್ತಾ ಏಕಪ್ಪ ನಾನು ಈ ಜಗತ್ತಿಗೆ ಬಂದೆ, ಅಮ್ಮನ ಹೊಟ್ಟೆಯಲ್ಲಿ ಆರಾಮವಾಗಿ ಇದ್ನಲ್ಲ ಅಂತ ಅಳುತ್ತೆ ಅಂಥದ್ದು. ಈ ಸಾವು ಹೇಗಿರುತ್ತೆ ಅಂತಂದರೆ, ಯಾರಾದರೂ ನಮ್ಮವರು ಸತ್ತಾಗ ನಾವು ಅಳ್ತೀವಿ. ಅವರು ಎಷ್ಟೇ ಸಂವತ್ಸರಗಳನ್ನು ಪೂರೈಸಿ ನೆಮ್ಮದಿ ಜೀವನ ನಡೆಸಿದ್ರೂ ಕೂಡ ನಾವು ಅಳ್ತೀವಿ. ಯಾಕೆ ಅಂತಂದರೆ, ಅಯ್ಯೋ ನಮಗೊಬ್ಬ ಜೊತೆ ಇದ್ನಲ್ಲ, ಈಗ ನಾವು ಏನು ಮಾಡೋದು ಅಂತ ಅಳ್ತೀವಂತೆ. ಆದರೆ ಆ ಸತ್ತೋನು ಸಾಕಾಯಿತು ಈ ಲೋಕ ಎಂದವನು ನಗುತ್ತಾ ಹೊರಟೋಗಿರ್ತಾನೆ. ನೋಡಿ ಹೇಗಿರುತ್ತೆ ಈ ಜಗತ್ತು. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ, ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು, ರಾತ್ರಿ 3 ಆಯಿತು ಹೊರಡನೆ ತೆರಳಿದೊಡೆ, ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ನಾವು ಯಾತ್ರಿಕರಿದ್ದಂಗೆ ಈ ಲೋಕಕ್ಕೆ ಪಾರುಪತ್ಯದವ ಹೊರಡೋ ಅಂತನ್ಬಿಟ್ಟು ಅಂತ ಹೇಳ್ತಾ ಇರ್ತಾರಂತೆ. ಅವನ ಮೆಚ್ಚೋ ಹಾಗೆ ನಾವು ಕೂಡ ಈ ಜಗತ್ತಿಂದ ಹೊರಟು ಬಿಡಬೇಕು.